ಅಕ್ಕ ಹಿಂದೆ 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 ಬನ್ನಿ ಕಮಲಮ್ಮ ಈ ಕಡೆಗೆ ಹಿಂದೆ ಮಹಿಳೆಯರಿಗೆ ವಿಶೇಷ ಅವಕಾಶಗಳನ್ನು ಸ್ಥಾನಮಾನಗಳನ್ನು ಕಲ್ಪಿಸಿರ್ತೀವಿ. ರಾಜನೀತಿಯಲ್ಲಿ ಪದಾರ್ಪಣೆ ಮಾಡಿ ನೀತಿ ನಿರೂಪಣೆ ಮಾಡಿಕೊಳ್ಳಲಿ ಹೊಸ ಒಂದು ಅಧ್ಯಾಯಕ್ಕೆ ಕಾಲಿಟ್ಟಿದ್ದಾರೆ. ಇದು ಬರೀ ಶಾಸನ ಪ್ರಕ್ರಿಯೆಯಲ್ಲ. ಅಯ್ಯೋ ಸುಮ್ಮನೆ ಏನಕ್ಕೆ ಹೇಳ್ತೀರಿ ನಮಗೆ? ಅಕ್ಕ ಬೆನ್ ತೋರಿಸ್ಬೇಡಿ, ಬೆನ್ ತೋರಿಸ್ಬೇಡಿ. ಆದವ್ರು ಬನ್ನಿ, ನೆಕ್ಸ್ಟ್ ಅವಕಾಶ ಮಾಡ್ತೀವಿ. ನಿಂತಿರೋರೆಲ್ಲ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾದ ಪರಮಾನಂದರವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಖಂಡೇಶ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಿರಿಜನ ಧರ್ಮಗಳು ಕಾರ್ಯಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ. ಭಾರತೀಯ ಜನತಾ ಪಾರ್ಟಿ ಮೈಸೂರು ಕಚೇರಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಒಂದು ಆಚರಣೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಅನೇಕ ಇನ್ನೊಂದು ಆಚರಣೆಗಳು ನಡೀತಾ ಇರುತ್ತೆ ಇಡೀ ದಿನ. ಜೊತೆಗೆ ಇಡೀ ಮೈಸೂರಿನ ಒಂದು ಅನೇಕ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಎಲ್ಲ ಒಂದು ಪದಾಧಿಕಾರಿಗಳು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಭಾಗವಹಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇರ್ತಾರೆ ಸಕ್ರಿಯವಾಗಿ. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ, ಅವರ ಸಾಧನೆ, ಭಾರತ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ, ನಂತರ ಭವಿಷ್ಯದ ಭಾರತದಲ್ಲೂ ಕೂಡ ಅವರ ಆದರ್ಶದೊಂದಿಗೆ ನಾವು ಯಾವ ರೀತಿ ಮುಂದುವರಿಬೇಕು ಅಂತ ಒಂದು ಚರ್ಚೆ ಮಾಡುವಂಥದ್ದು ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಈ ನಮ್ಮ ಸ್ಥಳೀಯ ಏನು ಸಂಘಟನೆ ಇದೆ ಅದಕ್ಕೆ ತಕ್ಕ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಇವತ್ತು ದೊಡ್ಡ ರೀತಿಯ ಒಂದು ಸಂಭ್ರಮ ನಡೀತಾ ಇದೆ. ಜೊತೆಗೆ ಏನು ಭವಿಷ್ಯವನ್ನು ಯಾವ ರೀತಿ ರೂಪಿಸಬೇಕು ಕೂಡ ಇವತ್ತು ಚರ್ಚೆ ಆಗುವಂಥದ್ದು ಒಂದು ಒಳ್ಳೆಯ ಸಂದರ್ಭ. ಅದಕ್ಕಾಗಿ ಎಲ್ಲರ ಬೆಂಬಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಒಂದು ಕೈ ಜೋಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಇನ್ನೊಂದು ಭಾಳ ಮಹತ್ವವಾದಂಥ ಬೆಳವಣಿಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಮಹಿಳೆಯರ ಮೀಸಲಾತಿನೂ ಕೂಡ ಇವತ್ತು ಬರ ದಿನಗಳಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅದನ್ನು ಒಂದು ಅನುಷ್ಠಾನ ಮಾಡೋದಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಅತ್ಯಂತ ಮಹತ್ವವಾದದ್ದು, ಅವಶ್ಯಕವಾದಂಥ ಒಂದು ಬೆಳವಣಿಗೆ. ಇವತ್ತು ಮಹಿಳೆಯರ ಪಾತ್ರ ವಿಕಸಿತ ಭಾರತದಲ್ಲಿ ಅತ್ಯಂತ ಅವಶ್ಯಕವಾದದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಪ್ರಧಾನಮಂತ್ರಿ ಅದಕ್ಕೆ ತಕ್ಕ ಈ ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಮೈಸೂರಿನ ಒಂದು ಇವತ್ತಿನ ವಾತಾವರಣ ಸಾಂಸ್ಕೃತಿಕ ನಗರ ಆಗಿ ಅದು ಗುರುತಿಸಲಾಗಿದ್ದರೆ ಅದು ಮಹಿಳೆಯರ ಒಂದು ಹಿಂದಿನ ಮಹಾರಾಣಿಗಳ ಒಂದು ಪಾತ್ರ ಅತ್ಯಂತ ಒಂದು ಮಹತ್ವವಾದದ್ದು. ಅವರಿಂದಾನೇ ಈ ಒಂದು ಸಾಂಸ್ಕೃತಿಕ ಒಂದು ಭಾವನೆ ಸೃಷ್ಟಿಯಾಗಿದ್ದು ಮತ್ತು ಅದರ ರಕ್ಷಣೆ ಆಗಿದ್ದು ಅಂತ ನಿಜಕ್ಕೂ ಹೇಳ್ಬೋದು. ಜೊತೆಗೆ ಆಧುನಿಕ ಕಾಲದ ಎಲ್ಲ ಒಂದು ಏನೇನು ಸಂಸ್ಥೆಗಳಿರ್ಬೋದು, ಮಹಿಳೆಯರಿಗೋಸ್ಕರ ಒಂದು ಅಭಿವೃದ್ಧಿ ಇರ್ಬೋದು, ಅವರ ಒಂದು ಸಬಲೀಕರಣಕ್ಕಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಸೊ ಸಂಸ್ಕೃತಿನೂ ಕೂಡ ಒಂದು ಸಮಾಜದ ಸಬಲೀಕರಣಕ್ಕೂ ಕೂಡ ಇಂದಿನ ಒಂದು ಮೈಸೂರಿನ ಮಹಿಳೆಯರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅದೇ ಅಂತೆ ಇಡೀ ಭಾರತದಲ್ಲಿ ಇವತ್ತು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ. 33% ಏನು ಮೀಸಲಾತಿ ನಾವೆಲ್ಲರೂ ಸ್ವಾಗತ ಮಾಡೋ ಮೂಲಕ ಮಹಿಳೆಯರು ಕೂಡ ಇದಕ್ಕೆ ಒಂದು ಒಳ್ಳೆ ಪಾತ್ರವನ್ನು ವಹಿಸಲಿ ಅಂತ ನಾವು ಹೇಳ್ತಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ
ಇದು ಮಹಿಳೆಯರ ಒಂದು ಮೀಸಲಾತಿ ಅಥವಾ ಮಹಿಳೆಯರ ಒಂದು ಪಾತ್ರ ಎಷ್ಟು ಅವಶ್ಯಕವಾದದ್ದು ಅಂತ ಅವರು ಅನೇಕ ಒಂದು ನಾವು ಏನು ರೈಟಿಂಗ್ಸ್ಗಳಲ್ಲಿ ಅವರ ಒಂದು ಹೇಳಿಕೆಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಸೊ ಅದನ್ನು ಕೂಡ ಅದಕ್ಕೆ ತಕ್ಕ ಒಂದು ಆಧುನಿಕ ಕಾಲದಲ್ಲಿ ಇಂಥ ಒಂದು ಹೋರಾಟ ಅವರ ಒಂದು ಆದರ್ಶಕ್ಕೆ ಹೊಂದಾಣಿಕೆ ಇದೆ ಅಂತ ನಾವು ಹೇಳ್ಬೋದು.